ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಒಂದು ವಾರದಿಂದ ವಿಡಿಯೋನೂ ಮಾಡಿಲ್ಲ, ವಿಡಿಯೋನೂ ಹಾಕಿಲ್ಲ. ಕಾರಣ ಏನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ದಿನಚರಿಯನ್ನು ಪರಿಚಯ ಮಾಡಿಕೊಡ್ತೀನಿ. ಮತ್ತು ಮತ್ತೆ ಹೊಸದಾಗಿ ಚಪಾತಿ ಮಾಡಿದೆ. ಸಿದ್ಧಾರ್ಥ ಕಟ್ಲಕ್ ಅಂತ ಹೇಳಿ ಬಾಕ್ಸಿಗೆ ಚಪಾತಿ ರೆಡಿ ಮಾಡಿಟ್ಟಿನಿ. ಅಲ್ಲಿ ಟೊಮೊಟೊ ಚಟ್ನಿ ಮಾಡೀನಿ. ಇಲ್ಲಿ ಸಿದ್ಧಾರ್ಥದನ ಒಂದು ವಾರದಿಂದ ವಿಡಿಯೋನೇ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳ್ತೀನಿ. ಓಕೆ, ಇನ್ನು ಚಪಾತಿ ಮಾಡ್ಬೇಕು. ಇನ್ನೊಂದು ಸ್ವಲ್ಪ ಚಪಾತಿ ಇಟ್ಟಿರ್ತೀನಿ. ಇದಿಷ್ಟು ಮಾಡಿ ಮುಗಿಸ್ತೀನಿ. ಇವತ್ತು ನಮ್ಮ ಮನ್ಯಾಗ ಎಲ್ಲ ಟೊಮೊಟೊ ಅಡುಗೆನೇ. ಯಾಕಂದ್ರೆ ಮನೆಗೆ ಏನು ಜಾಸ್ತಿ ತರಕಾರಿ ಇರ್ತದೆ ಅದ್ರ ಜಾಸ್ತಿ ಅಡುಗೆ ಮಾಡೋದು. ಯಾಕಂದ್ರೆ ಏನು ವೇಸ್ಟ್ ಮಾಡಬಾರ್ದು. ಹಾಗಾಗಿ ಸಿಕ್ಕಾಪಟ್ಟೆ ಟಮಾಟೆ ಇತ್ತು. ಹಂಗಾಗ್ಬಿಟ್ಟು ಟೊಮೆಟೊ ಬಾತು, ಟೊಮೆಟೊ ಚಟ್ನಿ, ಚಪಾತಿನೂ ಟೊಮೊಟೊದೇ ಮಾಡಿಬಿಡ್ಬೇಕಾಗಿತ್ತು. ನಾನು ಅದೇ ಹೇಳಮತ್ತಿದ್ದೆ. ಟೊಮೆಟೊ ಚಟ್ನಿ ತೋರಿಸ್ತೀನಿ ಬರ್ರಿ. ನೋಡ್ರಿ, ಪುದೀನ ಹಾಕಿ ಟೊಮೊಟೊ ಚಟ್ನಿ ಮಾಡೀನಿ. ಚಂದಾಗಿರುತ್ತೆ. ಇವತ್ತು ಒಟ್ಟು ತುಂಬ ಊಟ ಮಾಡ್ದೆ. ಹೌದಲ್ಲ, ಸೂಪರ್ ಆಗೈತ್ರಿ. ಹಾಗೆ ಇಲ್ಲಿ ಟೊಮೊಟೊ ಬಾತ್. ನೋಡ್ರಿ ಎಷ್ಟು ಉದುರಾಗಿ ಬಂದೈತಿ ಟೊಮೊಟೊ ಬಾತ್. ಸಖತ್ತಾಗಿ ಬಂದೈತಿ. ನಾನು ಬೇರೆದವ್ರ ರೆಸಿಪಿ ನೋಡಿಕೊಂಡು ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ. ನಾನು ಮಾಡೋ ರೀತಿಯಲ್ಲಿ ಮಾಡಿಲ್ಲ. ನಾನು ಇವತ್ತು ಬೇರೆದವ್ರ ಚಾನಲಲ್ಲಿ ನೋಡಿದೆ. ಅವ್ರ ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಜಾಸ್ತಿ ಮದುವೆ ಅಡುಗೆಗಳೆಲ್ಲ ಮಾಡ್ತಾರಲ್ಲ, ಅವ್ರ ಶೈಲಿಯಲ್ಲಿ ನಾವು ಇವತ್ತು ಟೊಮೊಟೊ ಬಾತ್ನ ಮಾಡಿದ್ದೀವಿ. ಘಮ ಅಂತೂ ಒಳ್ಳೆಯದಾಗಿ ಬಂದೈತಿ. ಮತ್ತು ಅವ್ರು ಹೇಳಿರೋ ಅಳತೆ ಎಲ್ಲ ಮಾಡಿದ್ದಕ್ಕೆ ಈ ರೀತಿ ಬಂದೈತಿ. ಕೆಲವೊಂದು ಟೈಮ್ ಹಂಗೆ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಮಾಡ್ತಿರ್ತೀನಿ. ಟೊಮೊಟೊ ಬಾತು ಘಮ ಚೆನ್ನಾಗೈತಿ, ಆದರೆ ಟೇಸ್ಟ್ ಮಾಡಬೇಕು. ಬಾಯಲ್ಲಿ ಹೆಂಗೆ ಟೇಸ್ಟ್ ಅದಂತ ಗೊತ್ತಿಲ್ಲ. ಓಕೆ, ರೆಡಿ, ಸ್ಟಡಿ. ಇಷ್ಟ ಸಾಕು ಚಟ್ನಿ ಸಾಕಾ? ಇದು ತಗೋ ಡಬ್ಬಿ. ಚಪಾತಿನ ಅದ್ರಾಗ ಇಟ್ಕೊಂಬಿಡು ಮಡಚಿ. ರೈಸ್ ಮಾತ್ರ ಈ ಬಾಕ್ಸ್ನ ಹಾಕೋ. ನೋಡ್ರಿ, ಇಷ್ಟು ಇಲ್ಲಿ ಟಮಾಟಿ ಹಾಕಿಟ್ಟೀನಿ. ಇಲ್ಲಿ ಟೊಮೊಟೊ ಅದಾವೆ. ಇಷ್ಟು ಟೊಮೊಟೊ ಅದಾವೆ ನೋಡ್ರಿ. ಇವ್ರು ನಿನ್ನೆ ಕೊಂಡು ತೊಗೊಂಬಂದ್ರು. ಮತ್ತು ಅವ್ರ ಫ್ರೆಂಡ್ ಕರೆದ್ರು ಅಂತ ಅಂಗಡಿಗೆ ಹೋದ್ರು. ಇಷ್ಟೊಂದು ಟೊಮೊಟೊ ತೊಗೊಂಬಂದ್ರು. ಇಲ್ಲಿ ಇನ್ನೂ ಸೊಪ್ಪು ಐತಿ ನೋಡ್ರಿ. ಮೆಂತ್ಯ ಸೊಪ್ಪು ಚಂದ ಐತಿ. ನಾಟಿ ಮೆಂತ್ಯ ಸೊಪ್ಪಿದು, ಹೈಬ್ರಿಡ್ ಅಲ್ಲ. ಇದನ್ನು ಸೋಸಿ ಏನಾದರೂ ಮಾಡ್ತೀನಿ, ಇಲ್ಲಾಂದ್ರೆ ತಿಂದು ಖಾಲಿ ಮಾಡ್ತೀನಿ. ತಿನ್ನೋಕ್ಕಂತೂ ಭಾಳ ಇಷ್ಟ ನನಗಿದು. ನಮ್ಮ ಸಿದ್ಧಾರ್ಥ ಬಾಕ್ಸಿಗೆ ಹಾಕೊಳತ್ತ ನೋಡ್ರಿ. ಅವನಿಗೆ ಇನ್ನು ಮುಂದೆ ಡೈಲಿ ಬ್ಲಾಗ್ನ ಮಾಡ್ತಿರ್ತೀನಿ. ಇಷ್ಟು ದಿವಸ ಹೇಳ್ತೀನಲ್ಲ, ಯಾಕೆ ಮಾಡಿಲ್ಲ ಅಂತ ಹೇಳ್ತೀನಿ. ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ಫಸ್ಟ್ ಇವ್ರು ಬೆಳಗ್ಗೆ ಹೋಗಬೇಕು. ಇವ್ರಿಗೆ ಟೈಮ್ ಆಗ್ತದೆ. ಇವ್ರಿಗೆಲ್ಲ ಕಳಿಸ್ಕೊಟ್ಟು ಆರಾಮಾಗಿ ನೀವಂತಾಗಿ ನೀವು ಮಾತಾಡ್ಕೊಂಡು ಕುಂದ್ರನ್ರಿ. ಸದ್ಯಕ್ಕೆ ನಮ್ಮ ಮನೆ ಪರಿಸ್ಥಿತಿ ಈ ಥರ ಐತಿ. ಯಾವುದೂ ಎಲ್ಲಿ ಎತ್ತಿಟ್ಟಿಲ್ಲ. ಎಲ್ಲ ಅಲ್ಲಿದೆಲ್ಲ ಇಟ್ಕೊಂಡು ಕೂತೀನಿ. ಇದ್ರದ್ದೆಲ್ಲ ಕೆಲಸಗಳದವ್ರಿ. ಇದೆಲ್ಲ ಕೆಲಸ ಐತಿ. ಸ್ವಲ್ಪ ಇದನ್ನೆಲ್ಲ ಮಾಡ್ಕೋಬೇಕು. ಈ ಸುತ್ತ ಹೀಗೆಲ್ಲ ಇಟ್ಕೊಂಡು ಕೂತೀನಿ. ಕೆಲಸಗಳು ಇದ್ದಿದ್ದೆ ರೀ. ಯಾವತ್ತು ಎಷ್ಟು ಕ್ಲೀನ್ ಮಾಡು, ಎಷ್ಟು ಎತ್ತಿಡ್ರಿ, ಎಲ್ಲ ಮಾಡಿರಿ. ಮತ್ತು ಅದು ಎಲ್ಲಿರ್ತದೆ ಅಲ್ಲಿಗೆ ಬರ್ತದೆ. ಇದು ಡೈಲಿ ಜೋಡಿಸ್ತೀನಿ. ಮತ್ತು ಇದು ಹಿಂಗೆ ಮಾಡ್ತಾರೆ. ಹಾಂ, ಮತ್ತೇನು? ಏನು ಮಾಡೋಕ್ಕಾಗಲ್ಲ. ನಾವು ಹೆಣ್ಮಕ್ಳು ಮನೆಯಾಗಿದ್ಮೇಲೆ ಇದೇ ಕೆಲಸ ಮಾಡಬೇಕು. ಅದು ಜೋಡಿಸು, ಇದು ಜೋಡಿಸು, ಎಲ್ಲ ಜೋಡಿಸ್ಕೊಂಡೇ ಇಟ್ಕೋಬೇಕು. ಇನ್ನೊಂದು ಚೂರು ಮಿಕ್ಸ್ ಮಾಡಬೇಕಾಗಿತ್ತೆ. ನಾನು ಹಂಗೆ ಹಾಕೋತಿ. ನಡಬರಕ್ಕೆ ಹಾಕೋಬಾರ್ದಪ್ಪ. ಅವತ್ತು ದಂಡಿನಿಂದ ಹಾಕೋಬೇಕು ಆ ಊಟ. ಯಾವತ್ತು ನಡಬರಕ್ಕೆ ತೋಡಬಾರ್ದಂಗೆ. ನೀಟಾಗಿ ಹಾಕೋ. 3 ಮಂದಿಗೆ ಆಗಪ್ಲೆ ಚಂದಾಗಿ. ಇವ್ರು ನೋಡ್ರಿ, ಚಾಪ್ ಹಾಕ್ಬಿಡು ಮೀಟಿಂಗ್ ಮಾಡಕತ್ತಾರ. ಮತ್ತೆ ಮೊಮ್ಮಗ ಇಬ್ಬರು. ಓಕೆ, ಸಿಗ್ತೀನಿ ರೀ ಮತ್ತಿದ್ದೆಲ್ಲ ಕ್ಲೀನ್ ಮಾಡಿಕೊಂಡು. ಇವತ್ತು ಬೆಳಗ್ಗೆ ಎದ್ದು ಒಂದು ರಾಶಿ ಭವಿಷ್ಯನ ಕೇಳಿದೆ. ಇವತ್ತು ನಿಮ್ಮ ರಾಶಿ ಭವಿಷ್ಯದಲ್ಲಿ ನಿಮಗೆ ರಾಜಯೋಗ ಇದೆ, ಮನೆ ತುಂಬಿ ತುಳ್ಕುತ್ತೆ ಅಂತ ಹೇಳಿದರು. ಆದರೆ ಈ ರೀತಿ ಮನೆ ತುಂಬಿ ತುಳ್ಕುತ್ತ ಅಂತ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಯಾವ್ಯಾವ ರೀತಿ ಮನೆ ತುಂಬಿ ತುಳುಕ್ಬೋದು, ನನಗೆ ರಾಜಯೋಗ ಬರ್ತಾ ಇದೆ ಅಂತ. ನನಗೆ ಎಂಥ ರಾಜಯೋಗ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿರಿ. ಇದು ನನ್ನ ರಾಜಯೋಗ. ಇವ್ರು ಹೋಗಿ 3 kg ಟೊಮೊಟೊ ರೊಕ್ಕ ಕೊಟ್ಟು ತೊಗೊಂಬಂದಾರ. ಇದರಲ್ಲಿ ಇನ್ನೂ ಸ್ವಲ್ಪ ಟೊಮೊಟೊ ಕೊಟ್ಟಿದ್ದಾನೆ. ಇದು 3 kg ಇತ್ತು. ಇದರಲ್ಲಿ ಬರೀ ಟೊಮೊಟೊ ಬಾತು, ಟೊಮೊಟೊ ಗೊಜ್ಜು, ಚಟ್ನಿ ಇದೇ ಮಾಡಿದ್ದಾಯಿತು. ಸ್ವಲ್ಪ ಬೇರೆದವ್ರಿಗೆ ಕೊಟ್ಟಿದ್ದಾಯಿತು. ಎಷ್ಟಾಯಿತು ಸಾಕಪ್ಪ ಅನ್ನೋಷ್ಟರಲ್ಲಿ ಮತ್ತೆ ನೋಡ್ರಿ ಈಗ ಟೊಮೊಟೊ ಮತ್ತು ಬೀನ್ಸು, ಕರಿಬೇವು ಓನರ್ ಕೊಟ್ರಿ. ಈಗ ಅವ್ರ ತೋಟದಲ್ಲಿ ಬೆಳೆದಿರೋದಂತ ನೋಡ್ರಿ. ಇದು ಬೀನ್ಸ್ ಮಸ್ತ್ ಐತಿ. ಮೊನ್ನೆ ಕೊಟ್ಟಿದ್ರು, ಅವಾಗೂ ಕೊಟ್ಟಿದ್ರು. ಊರಿಗೆ ಬಂದಾಗ ಪಲಾವ್ ಮಾಡಿದೆ, ಸಖತ್ತಾಗಿತ್ತು. ಹಾಗೆ ಮತ್ತು ಇದು ಟೊಮೊಟೊ ನೋಡ್ರಿ, ಫ್ರೆಶ್ ಟೊಮೊಟೊ. ಏನಪ್ಪ ಅಂತಂದ್ರೆ ಅದೇ ಹೇಳ್ತೀನಲ್ಲ, ಈ ರೀತಿ ರಾಜಯೋಗ ಇವತ್ತು ನಂದು. ನಿಮ್ಮ ರಾಜಯೋಗ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಇವತ್ತಿನ ನಿಮ್ಮ ರಾಶಿ ಪ್ರಕಾರ ನನ್ನ ರಾಶಿಯಲ್ಲಿ ಈ ರೀತಿ ಏನು ಹೇಳ್ತಾರೆ, ರಾಜಯೋಗ ಇದೆ. ಟೊಮೊಟೊ ರಾಜಯೋಗ ನಂದು.
ಯಪ್ಪ ದೇವ್ರೆ ನನಗೇನು ಗೊತ್ತಾಗಲಾಗೈತಿ. ಯಾವಾಗ ನೋಡ್ರಿ ಬರೀ ಹಿಂಗೆ ಆಗ್ತದೆ, ಯಾಕೆ ಆಗ್ತದೆ ಅಂತ ಗೊತ್ತಿಲ್ಲ. ಮನ್ಯಾಗ ಏನು ತರಕಾರಿ ಜಾಸ್ತಿ ಇರ್ತದೆ ಮತ್ತೆ ಮತ್ತೆ ಬಂದು ಮನೆಗೆ ಸೇರ್ತದೆ ಅದೇ ತರಕಾರಿನೇ. ಅಯ್ಯಪ್ಪ ಎಂಥ ರಾಜಯೋಗ ನಿಮ್ಗೆ ಬೇಕಾ? ಬರೀ ಮನೆ ತುಂಬ ಟಮಾಟಿ ಹೇಳ್ರಿ, ಬೇರೆ ಏನು ತರಕಾರಿ ಇಲ್ಲ, ಎಲ್ಲ ಖಾಲಿ. ಆದ್ರೆ ಟೊಮೊಟೊ ಮಾತ್ರ ರಾಶಿ ಐತಿ. ಹೇಳ್ರಿ, ಈ ರೀತಿ ನಿಮಗೂ ರಾಜಯೋಗ ಬೇಕಾ? ನಮ್ಮ ರಾಶಿಯಲ್ಲಿ ಇರುವಂಥ ರಾಜಯೋಗ ಇದು. ಊಟ ಮಾಡಿದೆ ಎಲ್ಲ ಗಂಟಲಿಗೆ ಬರಾಕತ್ತೈತಿ. ಟೊಮೊಟೊ ಚಟ್ನಿ, ಮೆಂತ್ಯ ಪಲ್ಯ ಸೋಸಿ ತಿಂದು ಆಯಿತು, ತೊಳೆದಿಟ್ಟೀನಿ. ಇದಕ್ಕೆ ಪಲ್ಯ ಮಾಡ್ಬೇಕು ಅಂದ್ಕೊಂಡಿನಿ, ಉದ್ರಬೇಳೆ. ಓಕೆ, ಮೊನ್ನೆ ಜಾಮೂನ್ ಮಾಡಿದ್ವಿ, ಇನ್ನು ಎಷ್ಟು ಉಳ್ದಾವೆ ತಿಂದ್ಬಿಟ್ಟು ಇಷ್ಟು ಇಟ್ಟಿದ್ದೀವಿ. ಇದನ್ನು ಖಾಲಿ ಮಾಡ್ತೀವಿ ಇವತ್ತು. ನಾವು ಯಾವುದು ಇಡಲ್ಲ ನೋಡ್ರಿ, ಮಸ್ತ್ ಐತಿ ಬೀನ್ಸು. ಇದು ನಮ್ಮ ರಾಜಯೋಗ, ನಮ್ಮ ರಾಶಿ ಪ್ರಕಾರ ಬಂದಿರುವಂಥ ನಮ್ಮ ರಾಜಯೋಗ ಈ ರೀತಿ ಇದೆ ಇವತ್ತು. ಮತ್ತು ಏನಪ್ಪ ಅಂತಂದ್ರೆ, ಯಾಕೆ ಒಂದು ವಾರ ವಿಡಿಯೋ ಮಾಡಿಲ್ಲ ಅಂತಂದ್ರೆ, ಮತ್ತು ನಮ್ಮ ನಾದಿನಿ ಮತ್ತು ಮಗಳು ಬಂದಿದ್ದರು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೆ ಯಾರಾದರೂ ಮನೆಗೆ ಬಂದ್ರೆ ಅವ್ರ ಜೊತೆ ಟೈಮ್ ಪಾಸ್ ಮಾಡೋದು ಭಾಳ ಖುಷಿ ಆಗ್ತದೆ. ಅವ್ರ ಜೊತೆನೇ ಇರಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆನೇ ಇರಬೇಕು ಅಂತ ಆಸೆ. ಹಂಗಾಗ್ಬಿಟ್ಟು ಅವ್ರ ಜೊತೆನೇ ಟೈಮ್ ಪಾಸ್ ಮಾಡಿಬಿಟ್ಟೆ ವಿಡಿಯೋ ಮಾಡಲಿಲ್ಲ. ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ವಿಡಿಯೋ ಮಾಡಿ ಹಾಕ್ಬೋದು ಅಂತ ನೀವು ಅನ್ಬೋದು. ಹೌದು, ಬರೀ ವಿಡಿಯೋ ಮಾಡಿದ್ರೆ ಸಾಕಾಗಲ್ಲ, ಅದಕ್ಕೆ ಎಡಿಟ್ ಮಾಡಬೇಕು, ತಮ್ಮೇಲ್ ಮಾಡಬೇಕು, ಆಮೇಲೆ ಅದಕ್ಕೆ ಟೈಟಲ್ ಮಾಡಬೇಕು. ಅದನ್ನೆಲ್ಲ ನಾನು ಮಾಡೋಷ್ಟರಲ್ಲೇ ನನಗೆ 3-4 ತಾಸು ಟೈಮ್ ಬೇಕು. ಆ 3-4 ತಾಸು ನಾನು ಬರೀ ಮೊಬೈಲಲ್ಲೇ ಕೂತ್ಕೊಂಡ್ರೆ ಪಾಪ ಅವ್ರು ಏನು ಮಾಡ್ಬೇಕು ಹೇಳ್ರಿ. ಹಾಗಾಗ್ಬಿಟ್ಟು ನಾನು ಏನು ಮಾಡಿದೆ, ವಿಡಿಯೋಸೇ ಮಾಡಲಿಲ್ಲ. ದಯವಿಟ್ಟು ಸಾರಿ. ಗೊತ್ತಿಲ್ಲ, ನನಗೆ ನನ್ನ ಮನೆಗೆ ಯಾರಾದರೂ ಬಂದರೆ ಭಾಳ ಖುಷಿ ಅನ್ನಿಸ್ತು ನನಗೆ. ಒಟ್ಟು ಅವ್ರ ಜೊತೆ ಟೈಮ್ ಪಾಸ್ ಮಾಡಬೇಕು. ನಾವು ಬೆಂಗಳೂರಾಗ ಇರೋದ್ರಿಂದ ಬರೋದೇ ಅವ್ರ ಉಪರೂಪ. ನಮಗೂ ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಇರೋಕ್ಕಾಗಲ್ಲ. ಹಾಗಾಗಿ ಅವ್ರು ಬಂದಾಗ ನನಗೊಂಥರ ಖುಷಿ ಅನ್ನಿಸ್ತು, ಅವ್ರ ಜೊತೆನೇ ಇರಬೇಕು ಅಂತ. ಅಂದರೆ ಊರಾಗಿದ್ವಿ ಅಂದ್ರೆ ಯಾವಾಗಲೂ ಬರ್ತಿರ್ತೀವಿ, ಹೋಗ್ತಿರ್ತೀವಿ, ಮಕ್ಕಳು ಸಂಬಂಧಿಕರು ಈ ಥರದ್ದು ಎಲ್ಲರೂ ಒಟ್ಟಿಗೆ ಒಂದೊಂದು ಟೈಮ್ ಸೇರ್ತಿರ್ತೀವಿ. ಅವಾಗ ಒಂಥರ ಚೆನ್ನಾಗಿರ್ತೈತಿ. ಈಗ ಅವ್ರು ಬರೋದು ಅಪರೂಪ, ನಾವು ಹೋಗೋದು ಅಪರೂಪ, ಅವ್ರು ಬರೋದೂ ಅಪರೂಪ. ಹಾಗಾಗಿಬಿಟ್ಟು ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಅವ್ರ ಜೊತೆನೇ ಇರಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋಸ್ ಮಾಡಲಿಲ್ಲ. ಇಷ್ಟೇ. ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ಯಾರಿಗೆಲ್ಲ ಈ ಥರ ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬದವ್ರ ಜೊತೆಗೆ ಖುಷಿಯಾಗಿರಬೇಕು ಅಂತ ಕೆಲವೊಬ್ರಿಗೆ ಇರ್ತೈತಿ. ಕೆಲವೊಬ್ರು ಪ್ರಾಬ್ಲಮ್ಗಳನ್ನೇ ಜಾಸ್ತಿ ಇರ್ತಾವೆ. ನಮ್ಮ ಸಂಬಂಧಿಕರು ಹಾಗೆ, ನಮ್ಮ ಸಂಬಂಧಿಕರು ಹೀಗೆ. ಎಲ್ಲರ ಜೀವನದಲ್ಲಿ ಎಲ್ಲರೂ ಒಂದೇ ಥರ ಇರಲ್ಲ. ಆದರೆ ನಮ್ಮ ಸಂಬಂಧಿಕರು, ನಮ್ಮ ಮಂದಿ ಮಕ್ಕಳಲ್ಲಿ ಆ ಥರ ಯಾವುದೂ ಇಲ್ಲ. ಎಲ್ಲರೂ ಒಂದೇ ಮನಸ್ಸು, ಒಂದೇ ಗುಣ, ಎಲ್ಲರೂ ಆರಾಮಾಗಿ ಫ್ರೀಯಾಗಿರ್ತೀವಿ. ಬಂದರೆ ಸಾಕು ಅನ್ನಿಸ್ಬಿಡ್ತೈತೆ ನನಗಂತೂ. ಓಕೆ, ಬನ್ನಿರಿ ಇವತ್ತು ನಮ್ಮ ಟೊಮೊಟೊ ರಾಶಿ ಯೋಗವನ್ನು, ರಾಜಯೋಗವನ್ನು ಅನುಭವಿಸೋಣ. ಮುಂದಿನ ಕೆಲಸವನ್ನು ಮಾಡೋಣ. ಗಡತ್ತಾಗಿ ಹೊಟ್ಟಿಗಂತೂ ಹಾಕಿ ಬೀಸೋದ. ನೆಕ್ಸ್ಟ್ ಕಾರ್ಯಕ್ರಮ ಇದೆ ರೀ, ಇಲ್ಲಿಗೆ ಮುಗ್ದಿಲ್ಲ. ಈಗ ಸಿದ್ಧಾರ್ಥದ ಮುಗೀತು, ನಂದು ಮುಗೀತು. ಇನ್ನು ನೆಕ್ಸ್ಟ್ ಮ್ಯಾಲಿನವ್ರಿಗೆ ಮಾಡಬೇಕು. ಅವ್ರಿಗೆ ರೈಸ್ ಅದ, ಈಗ ಮತ್ತೆ ಚಪಾತಿ ಹಿಟ್ಟು ಕಲಿಸ್ಬೇಕು. ಯಾಕಂದ್ರೆ ಮುಂಜಾನೆ ಟೈಮ್ ಜಾಸ್ತಿ ಆಗಿಬಿಟ್ಟಿತ್ತು. ಹಂಗಾಗಿ ಸಿದ್ಧಾರ್ಥಗೆ ಮತ್ತು ಹುಡುಗರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ಅದ್ದೆ. ಈಗ ನನಗಾಯಿತು. ಇನ್ನು ಮ್ಯಾಲಿನವ್ರಿಗೆ ನಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಗೋಧಿ ಹಿಟ್ಟು ಕಲಿಸ್ಬೇಕು. ಪಲ್ಯ ಮಾಡ್ಕೋಬೇಕು. ಅದು ಏನು ಪಲ್ಯ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೆಂತ್ಯ ಪಲ್ಯ, ತೊಗರಿಬೇಳೆ ಕುದಿಸ್ತೀನಿ ರೀ. ತೊಗರಿಬೇಳೆ ಕುದಿಸಿ ಮೆಂತ್ಯ ಪಲ್ಯ ಹಾಕಿ ಪಲ್ಯ ಮಾಡ್ಕೊತೀನಿ. ಚಪಾತಿ ಮಾಡ್ತೀನಿ. ಟೊಮೊಟೊ ಬರ್ತೈತೆ, ಅದನ್ನ ಹಾಕಿಕೊಡ್ತೀನಿ. ನಾಳೆಗೆ ಬಟಾಣಿ ಸ್ವಲ್ಪ ತರಿಸ್ತೀನಿ. ಹೆಂಗೋ ಬೀನ್ಸ್ ಅದಾವು. ಅಂಗಡಿಗೆ ಹೋದ್ರಂದ್ರೆ ಬಟಾಣಿ, ಒಂದು ಸ್ವಲ್ಪ ಕ್ಯಾರೆಟ್ ತಂದ್ರಂದ್ರೆ ಮಸ್ತ್ ಪಲಾವ್ ಮಾಡಿಬಿಡೋಣ. ಪಲಾವ್ ನನಗೆ ಅದು ನಾನು ತೋರಿಸಿದನಲ್ಲ ಹಿಂದಿನ ರೆಸಿಪಿಗಳಲ್ಲಿ, ಅದು ನನಗೆ ಭಾಳ ಇಷ್ಟ ಆಗೈತಿ. ಮತ್ತು ಇನ್ನೊಂದು ಸತಿ ಮಾಡಬೇಕು ಅಂತ ಆಸೆ. ಈ ಸತಿ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಮಾಡಿದ್ರೆ ಹೆಂಗೆ ಇರ್ತದೆ ಹಂಗೆ ನನ್ನ ಮೈಂಡಲ್ಲಿ ಒಂದೊಂದು ಸತಿ ಹಂಗೆ ಬರ್ತಿರ್ತದೆ. ಈ ಥರ ಮಾಡಿದ್ರೆ ಹೆಂಗೆ ಇರ್ತೈತೆ, ಆ ಥರ ಹೆಂಗೆ ಅದೊಂದು ಟೇಸ್ಟ್ ಅಲ್ಲೇ ಅನುಭವಿಸ್ಬಿಟ್ಟಿರ್ತೀನಿ ನಾನು. ಅದು ತಲೆಯಾಗ ಬಂದಾಗ ಅನಿಸ್ಬಿಡ್ತದೆ, ಹಿಂಗೆ ಮಾಡಿದ್ರೆ ಇದೇ ಟೇಸ್ಟ್ ಬರ್ತದೆ ಅಂತ ಅಂದ್ಕೊಂಡಿರ್ತೀನಿ. ಕರೆಕ್ಟಾಗಿ ಹಾಗೆ ಬಂದಿರ್ತೈತಿ. ನೋಡೋಣ. ಈಗ ಪಲಾವ್ ಮಾಡೋ ರೀತಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಮಸಾಲೆಗಳು ಜಾಸ್ತಿ ಹಾಕಿದಾಗ ಆ ಮಸಾಲೆನ ಅಡ್ಜಸ್ಟ್ ಆಗಬೇಕು. ಆ ರೀತಿ ಸ್ವಲ್ಪ ಏನಾದರೂ ಐಟಮ್ಸ್ಗಳನ್ನ ಮಿಕ್ಸ್ ಮಾಡಿಕೊಂಡು ಪಲಾವ್ ಮಾಡಿದ್ರೆ ಹೆಂಗೆ ಇರ್ತೈತಿ ತೋರಿಸ್ತೀನಿ ನಿಮ್ಗೆ ನಾಳೆ ಮಾಡಿದ್ನಿ ಅಂದ್ರೆ. ಓಕೆ, ಈಗಿನ ಕೆಲಸಗಳು ಜಾಸ್ತಿ ಅದಾವು. ಬಟ್ಟೆ ಒಗಿಬೇಕು. ನಿನ್ನೆ ಬಟ್ಟೆ ಒಗ್ದಿಲ್ಲ, ಎಲ್ಲ ಹಾಗೆ ಇಟ್ಟೀನಿ. ಈ ಟಮಾಟಿ ಸಂಭ್ರಮ ಎಲ್ಲ ತೆಗೆದು ಎತ್ತಿಟ್ಟು ಕೆಲಸಗಳನ್ನ ಮಾಡ್ಕೊಳ್ಳೋಣ್ರಿ. ಮತ್ತು ಸಿಗೋಣ್ರಿ. ನೋಡ್ರಿ, ಚಪಾತಿ ಹಿಟ್ಟು ಕಲಸಿರ್ತೈತಿ. ಚಪಾತಿ ಮಾಡಿ ಅವ್ರಿಗೆ ಬುತ್ತಿ ಕೊಟ್ಟು ಬಂದೆ. ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡಿದೆ. ಸೊಪ್ಪು ಸ್ವಲ್ಪನೇ ಹಾಕಿದೆ. ಅವ್ರು ತಿಂತಾರ ಇಲ್ಲ ಗೊತ್ತಿಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಟ್ಕೊಂಡೇನಿ. ತಿನ್ನೋಕ್ಕಾಗ್ತದೆ. ಹಾಲುಗಳು
ಕೆಲಸ ಸದ್ಯಕ್ಕೆ ಮುಗೀತ್ರಿ, ಏನೂ ಇಲ್ಲ. ಇನ್ನೇನಿದ್ರು ಮತ್ತೆ ಮಧ್ಯಾಹ್ನ ಮಾಡಬೇಕು. ಚಪಾತಿ ಮಾಡಿ ಇಡಂಗೆ ಇಲ್ಲ, ನಾನು ಮಾಡಿಟ್ರೆ ತಿನ್ನಲ್ಲ. ಅಲ್ಲೇ ಒಣಗಿ ಒಂದು ಬುಟ್ಟಿ ಅದ ತೋರಿಸ್ತೀನಿ. ಇಷ್ಟು ಚಪಾತಿ ಉಳ್ದವು, ಏನು ಮಾಡೋದು, ಸುಮ್ಮನೆ ವೇಸ್ಟ್ ಅಂತ ಮಾಡಿಟ್ಕೊಂಡು ತಿನ್ನೋದೇ ಇಲ್ಲ. ಇದ್ರಲ್ಲಿ ನಿನ್ನೆ ಸಂಜೆ 2 ತಿಂಗಳು ಚಪಾತಿ ತಿಂದಿನ. ನನಗೆ ಅಡುಗೆ ವೇಸ್ಟ್ ಮಾಡೋಕೆ ಮನಸ್ಸಿಲ್ಲ, ಚೆಲ್ಲಕ್ಕೆ ಮನಸ್ಸಿಲ್ಲ. ಸುಮ್ಮನೆ ಹಾಳು ಮಾಡಿದ್ರೆ ಎದಕ್ಕೆ ಬರ್ತೈತೆ ತುಟ್ಟಿ ಅಡುಗೆ ಎಲ್ಲ. ಹಂಗಾಗಿ ಚಪಾತಿ ಮಾಡಿಡಲ್ಲ. ಅವ್ರು ಬೇಕಾದಾಗ ಮಾಡಿಕೊಡ್ತೀನಿ ಬಿಸಿವು. ಈ ಸದ್ದ ಹೂವು ಕಟ್ಟಬೇಕು. ಇದಿಷ್ಟು ಹೂವು ಅದಾವೆ ಕಟ್ಟಕ್ಕೆ. ಹೂವು ಕಟ್ತೀನಿ ರೀ ಕುತ್ಕೊಂಡು, ಮತ್ತೆ ಸಿಗ್ತೀನಂತ ನೋಡ್ರಿ. ನಾನು ಹೂವು ಕಟ್ಟಿದೆ. ನನಗೆ ಹೂವು ಕಟ್ಟಿದೆ ಅಂತ ಯಾಕೆ ಹೇಳಕತ್ತೀನಿ ಅಂತ ಹೇಳ್ತೀನಿ. ಇಷ್ಟು ದೊಡ್ಡ ಹಾರನ ಮಾಡಿದ್ದೀನಿ. ಇಲ್ಲಿಂದ ಇಷ್ಟು ಹಾರನ ಎಷ್ಟು ದಟ್ಟವಾಗಿ ಕಟ್ಟಿದ್ದೀನಿ ನೋಡ್ರಿ. ಪರ್ಫೆಕ್ಟಾಗಿ ಕಟ್ಟಿದ್ದೀನಾ? ಓಕೆ, ಹೇಳ್ತೀನಿ ಯಾಕಂತ. ಇದ್ರದ್ದು ಒಂದು ವಿಷಯ ಐತೆ. ಉಳಿದಿರೋದು ರೋಜಾ ಹೂವು ಈ ಥರ ಕಟ್ಟಿದ್ದೀನಿ. ನನ್ನ ಹತ್ರ ವೈಟ್ ದಾರ ಆಯಿತು ದಪ್ಪ ಅಂದು, ನಮ್ಮ ಕಡೆ ಕೌದಿ ಹೊಲಿತಲ್ಲ ಆ ದಾರ ಆಯಿತು, ಅದರಲ್ಲೇ ಕಟ್ಟೀನಿ. ಹೂವು ಕಟ್ಟೋ ದಾರ ಇತ್ತು, ಆದರೆ ಅದು ಸಿಕ್ಕಿಲ್ಲ, ಅದಕ್ಕಾಗಿ ಇದ್ರಾಗ ಕಟ್ಟೀನಿ. ಎಲ್ಲನೂ ಇದ್ರೊಳಗೆ ಹಾಕಿ ಕಟ್ಬೋದಾಗಿತ್ತು. ನಾನು ಅಂದ್ಕೊಂಡಿದ್ದು ಥೋಡೆ ಆದ ಈ ಥರ ಒಂದು ಅಲ್ಲೊಂದು ಇಲ್ಲೊಂದು ಹಾಕಿದ್ರೆ ಸರಿ ಹೋಗ್ತದೆ ಅಂತ ಹೇಳಿಬಿಟ್ಟು, ಆದರೆ ಇದು ಜಾಸ್ತಿ ಉಳೀತು. ಹಾಗಾಗಿ ಇದು ಸಪ್ರೇಟೇ ಮಾಡಿಕೊಂಡೆ. ಇದನ್ನು ಈ ಥರ ಕಟ್ಟಿದ್ದೀನಿ. ಇದು ಯಾಕೆ ಕಟ್ಟಿದ ಹೂವು ಕಟ್ಟಿರೋ ತೋರ್ಸಕತ್ತೀನಿ ಅಂದ್ರೆ, ನಾನಂತೂ ಒಂದು ಯಾವುದಾದ್ರೂ ಒಂದು ಅರ್ಥ ಇರ್ಲಿಕ್ಕಂತ ನಿಮ್ಗೆ ಅಷ್ಟು ಒತ್ತಿ ಹೇಳಲ್ಲ ಮಾತು. ಯಾಕಂತಂದ್ರೆ ಒಂದು ಟೈಮಲ್ಲಿ ನಾನು ಹೂವು ತೊಗೊಂಬಂದಿದ್ದೆ, ಬಿಡಿ ಹೂವು ತಂದಿದ್ದೆ. ನಾನು ಕಟ್ಟಕ್ಕೆ ಬರ್ತಿರ್ಲಿಲ್ಲ. ಕಟ್ಟಕ್ಕೆ ಬರೋರಿಗೆ ನಾನು ಒಂದು ದಿವಸ ಕೇಳಿದೆ, ನನಗೆ ಹೂವು ತೊಗೊಂಬಂದಿನಿ, ನನಗೆ ಹೂವು ಹಾಕೊಳ್ಳೋದು ಭಾಳ ಇಷ್ಟ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ. ಹಾಗಾಗಿ ಹೂವು ತೊಗೊಂಬಂದ್ರೆ ಸ್ವಲ್ಪ ಕಟ್ಕೊಡ್ರ ಅಂತ ಕೇಳಿದೆ. ಅಯ್ಯೋ ನನಗೆ ಕೆಲಸ ಜಾಸ್ತಿ ಐತಿ, ಹೂವು ಕಟ್ಟೋದು ಕಲಿಬೇಕು ಹೆಂಗಸರಾಗಿಂದ. ಹೂವು ಕಟ್ಟಕ್ಕೆ ಬರ್ಲಿಕ್ಕಂದ್ರೆ ಎದುರು ಹೆಂಗಸ ನೀವೇ ಕಟ್ಕೊರ್, ನಮ್ಗೆ ಕಟ್ಕೊಡೋದಾಗಲ್ಲ ಅಂದ್ರು. ಒಂದೇ ಮಾತು, 2 ದಿವಸದಲ್ಲಿ ಹೂವು ಕಟ್ಟೋದು ಕಲಿತೆ. ಪ್ರತಿಯೊಂದನ್ನು ನಾನು ಹಿಂಗೆ, ಇದು ಒಂದೇ ವಿಷಯ ಅಲ್ಲ, ಪ್ರತಿಯೊಂದನು ಹಿಂಗೆ. ನಿನಗೆ ಬರಲ್ಲ, ನೀನ್ ಕಲಿಬೇಕು, ನಾವು ಮಾಡಂಗಿಲ್ಲ ಅಂತ ಯಾರಾದ್ರೂ ಅಂದ್ರ ಅದನ್ನ ಪಟ್ ಅಂತ ಕಲಿತೀನಿ. ಮನ್ಸನ್ಗೆ ಹೇಳ್ತಾರಲ್ಲ ಮಾತಿನ ಪೆಟ್ಟಿರ್ಬೇಕಂತ. ಆ ಮಾತಿನ ಪೆಟ್ಟಿತ್ತು ಅಂದ್ರೆ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸ್ಬೋದು. ಇಷ್ಟು ಮಾತ್ರ ನಂಗೆ ಅರ್ಥ ಆಗೈತಿ. ಏನಂದ್ರ ನಮಗ್ ಯಾವಾಗ ಮಾತಿನ ಪೆಟ್ಟು ಮನ್ಸಿಗೆ ಹತ್ತೈತಿ, ಅವ್ರು ಆಡಿರೋ ಮಾತು ಯಾವಾಗ ನಮ್ಗ್ ಬರಲ್ಲ, ನಮ್ಗೆ ಇನ್ನೊಬ್ರು ಮಾಡಿ ಕೊಡಲ್ಲ ಅಂದಾಗ ಅದನ್ನ ನಾವೇ ಮಾಡ್ಕೋಬೇಕು ಅನ್ನೋದು ಹಠ ಏನ್ ಬರ್ತದಲ್ಲ, ಖಂಡಿತ ಮನುಷ್ಯ ಮುಂದಕ್ಕೆ ಬರ್ತಾನ. ಹಂಗಂತ ನಾನ್ ಬಾಳ್ ಮುಂದಕ್ ಬಂದಿಲ್ಲ, ಆದ್ರೂ ನನ್ ಜೀವನದಾಗ ಬರ್ದೇ ಇರೋ ಕೆಲ್ಸಗಳನ್ನ ಕಲ್ತೀನಿ. ಅವರು ಇವ್ರು ಆಡಿರೋ ಮಾತುಗಳು, ನಿನ್ಗದು ಬರಲ್ಲ, ನಿಂಗೆ ಇದು ಬರಲ್ಲ, ನೀನ್ ಹಿಂಗ್ ಜೀವನ ಮಾಡ್ದೆ, ಹಂಗ್ ಜೀವನ ಮಾಡ್, ಅವ್ರು ಹೇಳಿದ್ರಿಗೆ ಅವ್ರು ಯಾವ ತರ ಹೇಳಿದಾರೆ ಅದ್ರ ಆಪೋಸಿಟ್ ನಾನ್ ಜೀವನ ಮಾಡಿ. ನೀವು ಅನ್ಕೋಬಹುದು ಇದನ್ನೆಲ್ಲಾ ಎದಕ್ ಹೇಳಕತ್ತಿ ಅಂತ ಹೇಳಿ. ಯಾಕಂದ್ರೆ ಕೆಲವೊಬ್ಬರ ಮೈಂಡ್ಗಳು ಎಷ್ಟೇ ಹೇಳಿದ್ರು ತಲೆಗೆ ಹಾಕೊಳ್ಳಲ್ಲ. ಯಾರೇ ನಿನ್ಗದು ಬರಲ್ಲ, ನಿನ್ಗಿದು ಬರಲ್ಲ ಅಂತ ಎಷ್ಟು ಹೀಳಿಸಿ ಮಾತಾಡಿದ್ರು ಅವ್ರು ತಲೆಗೆ ಹಾಕೊಳ್ಳಲ್ಲ, ಬಿಡು ಅಂತ ಹೋಗ್ಬಿಡ್ತಾರ. ಹಂಗ್ ಮಾಡಕ್ ಹೋಗ್ಬಾರ್ದು. ಒಳ್ಳೆ ರೀತಿಯಿಂದ ಹೇಳತ್ತೀನಿ ನಾನು. ಏನಂತಂದ್ರ ಒಳ್ಳೇದು ಯಾವ್ದು ನಿಮಗ್ ಬರಲ್ಲ ಅಂತ ಹೇಳ್ತಾರೆ ಅದನ್ನ ಮಾಡ್ಬೇಕು. ಕೆಟ್ಟದ್ದು ನೀನ್ ಇದನ್ ಮಾಡಲ್ಲ ಅಂತ ಹೇಳ ತೋರ್ಸದ ಕೆಟ್ಟ ಕೆಲಸ ಮಾಡಬಾರ್ದು. ಹಂಗೂ ತಲೆಗೆ ಓಡಿಸ್ತಿರ್ತಾರ ಕೆಲವೊಬ್ರು. ಹಂಗಾಗಿ ಹೇಳತ್ತೀನಿ, ಒಳ್ಳೆ ಕೆಲ್ಸ ನಿಮ್ಗೆ ಯಾವ್ದು ಬರಲ್ಲ ಅಂತ ಹೇಳ್ತಾರಲ್ಲ ಅದನ್ನ ಮಾಡಿ ತೋರಿಸ್ತೀವಿ ಅನ್ನೋ ಛಲ ಇರ್ಬೇಕು ಅಷ್ಟೇ. ಹಂಗೆ ಒಂದೊಂದ್ ದಿವ್ಸದಲ್ಲಿ ಒಂದೊಂದು ಅರ್ಥಗಳು, ಒಂದೊಂದು ಜೀವನದಲ್ಲಿ ಒಂದೊಂದು ಪಾಠಗಳು. ಇಷ್ಟೇ ಜೀವನ ಅಲ್ವಾ? ಅನ್ಕೋತೀವಿ ಏನೇನೋ ಮಾಡ್ಬೇಕು, ಹೆಂಗೋ ಬದುಕ್ಬೇಕಂತ. ಆದ್ರೆ ಅನ್ಕೊಂಡಿದ್ದಂತೂ ಯಾವ್ದು ಮಾಡಕ್ಕಾಗಲ್ಲ. ಚಾರು ಚೂರು ಏನಾದ್ರು ಮಾಡ್ಬೋದು ಅಂತ. ಚಾರು ಚೂರು ಮಾಡ್ಬೇಕಂದ್ರು ಮನ್ಸಿರ್ಬೇಕು. ಮಾಡೇ ಮಾಡ್ತೀವಿ ಅನ್ನೋ ಮನ್ಸಿನಲ್ಲಿ ಛಲ ಇರ್ಬೇಕು. ಆ ಛಲ ಇತ್ತಂದ್ರೆ ಮನುಷ್ಯ ಎಷ್ಟೇ ಹಿಂದಿದ್ರು ಮುಂದ್ ಬರ್ತಾನ. ಆಗಲ್ಲ ಅಂತ ಕೈ ಕಟ್ಕೊಂಡ್ ಕೂತ ಆಗೋದಿಲ್ಲ. ಪ್ರತಿಯೊಂದು ಈ ಸಣ್ಣ ಹೂ ಕಟ್ಟೋದ್ರ ಹಿಡಿದು ನಮ್ಮ ಜೀವನ ನಡೆಸೋವರೆಗೂ ಪ್ರತಿಯೊಂದ್ರಲ್ಲಿ ನಮ್ಮ ಒಂದು ಹಠ ಛಲ ಅನ್ನೋದಿದ್ರೇನೆ ಆಗೋದು. ಹಂಗೆ ಅವತ್ತೇನಾದ್ರೂ ನನಗೆ ಅವ್ರು ಹೂ ಕಟ್ಟಿ ಕೊಟ್ಟಿದ್ರಂದ್ರ ಪ್ರತಿದಿನ ನಾನು ಅವ್ರಿಗೆ ಕೇಳ್ಬೇಕಾತಿತ್ತು, ನೀವು ಹೂ ಕಟ್ಕೊಡ್ರಿ, ನಿಮ್ಗೆ ಬರಲ್ಲ ಅಂತ. ಅವತ್ತ ಅವ್ರು ಒಂದು ಆಡಿದ ಮಾತಿಗೆ ನಾನು ಹೂ ಕಟ್ಟೋದನ್ನ ಕಲಿತೆ. ನಾನು ನಮ್ಮ ಮನೆಗೆ ದೇವ್ರಿಗಾಗ್ಲಿ ನಮ್ಗಾಗ್ಲಿ ಹೂಗಳನ್ನ ನಾವೇ ಕಟ್ಕೋತೀವಿ. ಪ್ರತಿಯೊಬ್ಬರ ಮೇಲೆ ನಾವು ಅದೇನೋ ಹೇಳ್ತಾರಲ್ಲ ಡಿಫ್ರೆಂಟಾ ಗೊತ್ತಿಲ್ಲ, ನನ್ಗೆ ಇಂಗ್ಲಿಷ್ ಎಲ್ಲ ಹೇಳಕ್ ಬರಲ್ಲ. ಆದ್ರೆ ಪ್ರತಿಯೊಬ್ಬರಿಗೆ ನಾವು ನಂಬ್ಕೊಂಡು ಬದುಕೋದ್ಕಿಂತ ನಾವು ಬದುಕ್ತೀವಿ ಅನ್ನೋದು ಒಂದು ನಂಬಿಕೆ ಇರ್ಬೇಕು ಅಷ್ಟೇ.
ನಾನು ಓದಿಲ್ಲ, ಸಾಲಿ ಕಲ್ತಿಲ್ಲ. ದೊಡ್ಡವ್ರು ಹೇಳೋಷ್ಟಂತೂ ಬುದ್ಧಿ ನನ್ನ ಹತ್ರ ಇಲ್ಲ, ಅಷ್ಟು ದೊಡ್ಡವಳಲ್ಲ. ಆದ್ರೂ ಜೀವನದ ಕೆಲವೊಂದು ಅನ್ಬೋದು ಮಾತುಗಳು ಅಷ್ಟೇ. ಸಿಗೋಣ ಮತ್ತೆ. ಎಲ್ಲ ರೆಡಿ ಆಯಿತು. ಇವ್ರಿಗೆ ಮ್ಯಾಲಿನವ್ರಿಗೆ ಬಾಕ್ಸಿಗೆ ಚಪಾತಿ ಮಾಡಿಟ್ಟೆ. ನಮಗೂ ಊಟಕ್ಕೆ ಚಪಾತಿ ಮಾಡಿದೆ. ಸಿದ್ಧಾರ್ಥ ಮತ್ತು ಹುಡುಗ ಇಬ್ಬರು ಊಟ ಮಾಡಿದ್ರು. ಪಲ್ಯ ಸ್ವಲ್ಪ ಉಳ್ದೈತಿ, ಚಟ್ನಿ ಸ್ವಲ್ಪ ಉಳ್ದೈತಿ, ಮತ್ತು ಸಾಂಬಾರು ಮಾಡಿದೆ. ಆ ಹುಡುಗನಿಗೆ ಸ್ವಲ್ಪ ಮೆಣಸು ಸಾರು ಮಾಡೀನಿ, ರಸಮ್ಮು, ಮೆಣಸು ರಸಮ್ಮು. ಆ ಹುಡುಗಿಗೆ ಏನೋ ಜ್ವರ ಬಂದಂತ, ಅದಕ್ಕೆ ಸ್ವಲ್ಪ ಕುಡಿದು ಬಾಯಿ ರುಚಿನೂ ಬರ್ತಿದೆ, ಸ್ವಲ್ಪ ಜ್ವರನೂ ಕಡಿಮೆ ಆಗ್ತಾವೆ ಅಂತೇಳಿ ಬಿಸಿ ರೈಸು ಮತ್ತು ರಸಮ್ ಮಾಡಿ ಅವನಿಗೆ ಬಾಕ್ಸಿಗೆ ಹಾಕಿಟ್ಟಿನಿ. ಈ ಸದ್ದ ಇದಕ್ಕೆ ಸ್ವಲ್ಪ ರೈಸ್ ಹಾಕಬೇಕು, ಇನ್ನೂ ಸ್ವಲ್ಪ ಪಲ್ಯ ಮಾಡ್ಕೋಬೇಕು, ಹಾಲು ಕಾಯಿಸ್ಕೋಬೇಕು, ಹಾಲು ಇದಾವಿನ ಇವ್ರಿಗೆ ಇಲ್ಲಿ ಬಾಕ್ಸಿಗೆ ಹಾಕಿಟ್ಟೀನಿ. ಆ ಹುಡುಗ ತೊಗೊಂಡು ಹೋಗ್ತಾರಂತ. ಸಾಂಬಾರು ಸ್ವಲ್ಪ ಬಿಸಿ ಅದ, ಪ್ಲಾಸ್ಟಿಕ್ ಬಾಕ್ಸ್ನ ಹಾಕೋದ್ರಿಂದ ಬಿಸಿದು ಹಾಕಬಾರ್ದು ಅಂಥೇಳಿ ಆರಕ್ಕಿಟ್ಟೀನಿ. ಅದು ಆರಿದ್ಮೇಲೆ ಬಾಕ್ಸಿಗೆ ಹಾಕಬೇಕು. ಬಿಸಿದು ಹಾಕಿದ್ರೆಲ್ಲ ಬಾಕ್ಸ್ ಹಾಳಾಗ್ತದೋ, ಅದೆಲ್ಲ ಸರಿ ಬರಲ್ಲ. ನನ್ನ ಹತ್ರ ಸ್ಟೀಲ್ ಬಾಕ್ಸ್ ಇಲ್ಲ, ಇರೋದು ಈ ಥರದ್ದು. ಇದ್ರಾಗೆಲ್ಲ ಸಾಂಬಾರು ನಿಲ್ಲಲ್ಲ, ಚೆಲ್ಲಿ ಹೋಗ್ತಾವು. ಹಾಗಾಗಿ ಈ ಥರ ಮಾಡ್ಕೊಳತ್ತೀನಿ ನೋಡ್ರಿ. ಚಂಜಿ ಅಡುಗೆ ಎಲ್ಲ ರೆಡಿ ಆಗೈತಿ. ಟೈಮ ಎಷ್ಟಾಗೈತಿ? 7:30. ಸಾಯಂಕಾಲ ದೀಪ ಎಲ್ಲ ಹಚ್ಕೊಂಡು ಈ ರೀತಿ ಅಡುಗೆ ಎಲ್ಲ ಮಾಡ್ಕೊಂಡೆ ಹಾಲೊಂದು ಕಾಯ್ಸಕ್ಕಿಡಬೇಕು. ಒಂದು ಕೆಲಸ ಮಾಡಿದ್ರೆ ಒಂದು ಕೆಲಸ ಮರ್ತು ಹೋಗ್ತೀನಿ. ಮತ್ತು ಈ ಗ್ಯಾಸ್ ಕಟ್ಟಿ ಎಲ್ಲ ಈ ಅವತಾರ ಆಗ್ಯದ, ಇದೆಲ್ಲ ಒರೆಸಿ ಊಟ ಮಾಡಿ ಓಕೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮತ್ತು ಯಾರಿಗಾದರೂ ಜ್ವರ ಬಂದಾಗ ಮೆಣಸು ಕಾಳಿನ ರಸ ಮಾಡಿಕೊಂಡು ಕುಡೀರಿ, ನೆಗಡಿ ಜ್ವರ ಬಂದಾಗ. ಯಾಕಂದರೆ ಈಗ ವಾತಾವರಣ ಮತ್ತು ಗಾಳಿ ಎಲ್ಲ ಸ್ವಲ್ಪ ಬೇರೆ ಬೇರೆನೇ ಅದ, ಹಾಗಾಗಿ ಜ್ವರ ಬರೋದು ಮಾಮೂಲಿ. ಆವಾಗ ಸ್ವಲ್ಪ ನಮ್ಗೆ ನಾವೇ ವ್ಯವಸ್ಥೆ ಮಾಡ್ಕೊಂಡು ಆರಾಮ ಮಾಡ್ಕೊಬೋದು ಅಲ್ವಾ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಬಾಯ್ ಬಾಯ್, ಎಲ್ಲರಿಗೂ ನಮಸ್ಕಾರ.